ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2026ರಲ್ಲಿನ ಎರಡನೇ ಹಾಗೂ ಕೊನೆಯ ಸೂರ್ಯಗ್ರಹಣ ಯಾವಾಗ ಸಂಭವಿಸುತ್ತೆ, ಹಾಗೆ ಆ ಸಮಯದಲ್ಲಿ ಯಾವ ಯಾವ ರಾಶಿಗಳಿಗೆ ಏನೆಲ್ಲ ಪರಿಣಾಮವನ್ನು ತರುತ್ತೆ, ಆ ಕೆಲವೊಂದಷ್ಟು ಅದೃಷ್ಟಶಾಲಿಯಾದಂತಹ ರಾಶಿಗಳು ಕೂಡ ಇದ್ದಾವೆ, ಆ ರಾಶಿಗಳು ಯಾವ್ಯಾವು, ಆ ಜೊತೆಗೆ ಸರಳವಾದಂತಹ ಪರಿಹಾರ ಮಾರ್ಗಗಳು ಏನು, ಇದೆಲ್ಲವನ್ನು ಕೂಡ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2026ರ ಎರಡನೇ ಹಾಗೂ ಅಂತಿಮ ಸೂರ್ಯಗ್ರಹಣ ಆಗಸ್ಟ್ 12ರಂದು ಅಮಾವಾಸ್ಯೆಯ ದಿನ ಸಂಭವಿಸುತ್ತೆ. ಈ ಖಗೋಳ ವಿದ್ಯಮಾನ ವಿಶ್ವದ ಹಲವು ಭಾಗಗಳಲ್ಲಿ ಸಂಪೂರ್ಣ ಅಥವಾ ಭಾಗಶಃ ಗೋಚರಿಸಿದ್ರೂ ಕೂಡ ಭಾರತದಲ್ಲಿ ಇದು ಕಾಣಿಸೋದಿಲ್ಲ. ಆದರೆ ಈ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಸೂರ್ಯಗ್ರಹಣದ ಪ್ರಭಾವ ಎಲ್ಲ 12 ರಾಶಿಗಳ ಜನರ ಜೀವನದ ಮೇಲೆ ಕೂಡ ಪರಿಣಾಮವನ್ನು ಬೀರುವ ಸಾಧ್ಯತೆ ಇದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೂರ್ಯಗ್ರಹಣವನ್ನು ಮಹತ್ವದ ಘಟನೆ ಅಂತ ಪರಿಗಣಿಸಲಾಗುತ್ತೆ. ಇದರ ಪರಿಣಾಮಗಳು ಸುಮಾರು 90 ದಿನಗಳವರೆಗೆ ಕೂಡ ಮುಂದುವರಿಬಹುದು ಅಂತ ಕೂಡ ಹೇಳಲಾಗುತ್ತೆ. ಈ ಅವಧಿಯಲ್ಲಿ ಅನೇಕ ಜನರ ಜೀವನದಲ್ಲಿ ಹೊಸ ಅವಕಾಶಗಳು, ಬದಲಾವಣೆಗಳು ಮತ್ತು ಮಹತ್ವದ ಬೆಳವಣಿಗೆಗಳು ಕಂಡುಬರಬಹುದು. ಸಾಮಾನ್ಯವಾಗಿ ಗ್ರಹಣವನ್ನು ನಕಾರಾತ್ಮಕ ದೃಷ್ಟಿಕೋನದಿಂದ ನೋಡುವಂಥವ್ರು ಇದ್ರೂ ಕೂಡ ಜ್ಯೋತಿಷ್ಯದಲ್ಲಿ ಇದು ಸಕಾರಾತ್ಮಕ ಪರಿವರ್ತನೆಗಳಿಗೂ ಕೂಡ ಕಾರಣವಾಗಬಹುದು. ಈ ಒಂದು ನಂಬಿಕೆ ಇಲ್ಲಿದೆ. ಕೆಲವರಿಗೆ ವೃತ್ತಿ, ವ್ಯವಹಾರ, ಆರ್ಥಿಕ ಸ್ಥಿತಿ, ವೈಯಕ್ತಿಕ ಜೀವನದಲ್ಲಿ ಹೊಸ ಅವಕಾಶಗಳು ಸಿಗ್ಬೋದು. ಹಳೆಯ ಸಮಸ್ಯೆಗಳಿಂದ ಮುಕ್ತಿ ಕೂಡ ಸಿಗುವ ಸಾಧ್ಯತೆ ಇರುತ್ತೆ. ಪ್ರಗತಿಯ ಹೊಸ ದಾರಿಗಳು ತೆರೆದುಕೋಬೋದು. ಈ ಸೂರ್ಯಗ್ರಹಣದ ನಂತರ ಯಾವ ರಾಶಿ ಚಕ್ರದವರು ವಿಶೇಷವಾದಂತಹ ಲಾಭ ಮತ್ತು ಅದೃಷ್ಟವನ್ನು ಪಡ್ಕೋತಾರೆ ಅನ್ನೋದನ್ನ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಈಗ ಮೀನರಾಶಿಯವರಿಗೆ ಈ ಸೂರ್ಯಗ್ರಹಣವು ಸಮತೋಲನ ಮತ್ತು ಚಿಂತನೆಯ ಸ್ಪಷ್ಟತೆಯನ್ನು ತರುವಂತಹ ಸಮಯವಾಗಿರುತ್ತೆ. ಈ ಅವಧಿಯಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಭವಿಷ್ಯದಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡ್ತವೆ. ವಿಷಯಗಳು ವೇಗವನ್ನು ಪಡ್ಕೊತವೆ ಮತ್ತು ದೀರ್ಘಕಾಲದವರೆಗೆ ಸ್ಥಗಿತಗೊಂಡಿರುವಂತಹ ಕೆಲಸಗಳು ಅಂತಿಮವಾಗಿ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಈ ಅವಧಿಯು ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂತೆ ಇರಬೇಕು. ನಿಮ್ಮ ಜೀವನದಲ್ಲಿ ಗಮನಾರ್ಹವಾದಂತಹ ಬದಲಾವಣೆಗಳನ್ನು ಮಾಡಲು, ಧೈರ್ಯವನ್ನು ಒಟ್ಟುಗೂಡಿಸಲು ನಿಮಗೆ ಅಧಿಕಾರವನ್ನು ತಂದುಕೊಡುತ್ತೆ. ಮುಂದಿನ ತಿಂಗಳುಗಳಲ್ಲಿ ಮಾಡಿದ ಪ್ರಯತ್ನಗಳು ಭವಿಷ್ಯದಲ್ಲಿ ಗಣನೀಯವಾದಂತಹ ಪ್ರಯೋಜನಗಳನ್ನು ಕೂಡ ನೀಡಬಹುದು. ನಿಮಗೆ ಈ ಕೆಲವೊಂದಷ್ಟು ಸರಳ ಪರಿಹಾರ ಏನು ಅಂತ ನೋಡೋದಾದರೆ, ನೀವು ಒಂದು ಮಂತ್ರವನ್ನು ಪಠಿಸಬೇಕಾಗುತ್ತೆ. ಏನಂದರೆ ಓಂ ಹ್ರೀಂ ಗುರುವೇ ನಮಃ ಎನ್ನುವಂತಹ ಮಂತ್ರವನ್ನು ನಿಯಮಿತವಾಗಿ ಪಠಿಸುವುದು ಪ್ರಯೋಜನಕಾರಿಯಾಗುತ್ತೆ. ಹಾಗೆ ಹೆಚ್ಚುವರಿಯಾಗಿ ಅಗತ್ಯವಿರುವವರಿಗೆ ಋತುಮಾನದ ಹಣ್ಣುಗಳನ್ನು ದಾನ ಮಾಡುವುದು ಸಕಾರಾತ್ಮಕವಾದಂತಹ ಫಲಿತಾಂಶಗಳನ್ನು ತರುವಂತಹ ಕೆಲಸವನ್ನು ಮಾಡೋದಕ್ಕೆ ಶುಭ ಸಮಯವಾಗಿರುತ್ತೆ. ಇನ್ನು ಈಗ ಕುಂಭರಾಶಿಯವರಿಗೆ ಈ ಅವಧಿಯು ಬಲವಾದ ಆರ್ಥಿಕ ಸ್ಥಿತಿಯನ್ನು ಸೂಚನೆ ಕೊಡುತ್ತೆ. ನೀವು ಬಾಕಿ ಇರುವಂತಹ ಸಾಲಗಳನ್ನು ಮರುಪಾವತಿ ಮಾಡೋದಕ್ಕೆ ನಿಮಗೆ ಹೊಸ ಆರ್ಥಿಕ ಅವಕಾಶಗಳು ಸಿಗ್ತವೆ. ಅಂದರೆ ನಿಮ್ಮ ಆರ್ಥಿಕತೆ ಬಲಗೊಳ್ಳುತ್ತೆ. ನಿಮ್ಮ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಪ್ರಗತಿಯ ಸೂಚನೆಗಳು ಕಂಡುಬರ್ತವೆ. ನೀವು ಪ್ರವಾಸ ಅಥವಾ ಹೊಸ ಯೋಚನೆ ಮಾಡ್ತಾ ಇದ್ರೆ ಯಶಸ್ಸಿನ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮ ಮದುವೆ ಅಥವಾ ಕುಟುಂಬ ಜೀವನದಲ್ಲಿನ ಅಡೆತಡೆಗಳು ಕ್ರಮೇಣ ಪರಿಹಾರವನ್ನು ಕಂಡುಕೊಳ್ತವೆ. ಈ ಸಮಯ ನಿಮ್ಮ ಜೀವನಕ್ಕೆ ಸ್ಥಿರತೆ ಮತ್ತು ಬೆಳವಣಿಗೆಯನ್ನು ತರುವ ಸಾಧ್ಯತೆ ಇದೆ. ಇನ್ನು ನಿಮಗೆ ಒಂದು ಸರಳ ಪರಿಹಾರ ಏನು ಅಂತ ನೋಡೋದಾದರೆ, ನೀವು ಗಣೇಶನನ್ನು ಪೂಜಿಸುವುದು ಶುಭವಾಗಿರುತ್ತೆ. ಹೆಚ್ಚುವರಿಯಾಗಿ ಶಿವ ದೇವಾಲಯದಲ್ಲಿ ಹಳದಿ ಸಾಸಿವೆ ಕಾಳುಗಳಿಂದ ತುಂಬಿದ ಹಿತ್ತಾಳೆ ಪಾತ್ರೆಯನ್ನು ದಾನ ಮಾಡುವುದನ್ನು ಹೆಚ್ಚು ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತೆ. ಆದರೆ ಇದು ಎಲ್ಲರಿಂದನೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ನಿಮ್ಮ ಸಾಮರ್ಥ್ಯ ಇದ್ದಂಥವರು ಇದನ್ನು ಮಾಡ್ಬೋದು. ಇಲ್ಲ ಅಂದರೆ ಗಣೇಶನನ್ನು ಪೂಜೆ ಮಾಡಿದ್ರೂ ಸಾಕು. ನಿಮಗೆ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ ಮತ್ತು ಪ್ರಗತಿ ಎರಡೂ ಕೂಡ ಸಿಗುತ್ತೆ. ಈಗ ಕನ್ಯಾ ರಾಶಿಯವರಿಗೆ ಈ ಸೂರ್ಯಗ್ರಹಣವು ನಿಮ್ಮ ಜೀವನಕ್ಕೆ ಆವೇಗ ಮತ್ತು ಪ್ರಗತಿಯನ್ನು ತರುವ ಸಾಧ್ಯತೆ ಇದೆ. ಕೆಲಸಕ್ಕೆ ಸಂಬಂಧಿಸಿದ ಪ್ರಯಾಣವು ಹೆಚ್ಚಾಗುವ ಸಾಧ್ಯತೆ ಇದೆ. ಇದು ಹೊಸ ಅನುಭವಗಳು ಮತ್ತು ಅವಕಾಶಗಳು ಸಿಗೋದಕ್ಕೆ ಕಾರಣವಾಗುತ್ತೆ. ದೀರ್ಘಕಾಲದಿಂದ ಸ್ಥಗಿತಗೊಂಡಿದ್ದಂತಹ ಕೆಲಸಗಳು ಅಂತಿಮವಾಗಿ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಸುಧಾರಣೆಯನ್ನು ಸಹ ನೀವು ನೋಡಬಹುದು. ನಿಮ್ಮ ಸಂಗಾತಿ ಅಥವಾ ಪ್ರೀತಿ ಪಾತ್ರರೊಂದಿಗಿನ ಉತ್ತಮ ಸಂವಹನವು ಅಂದರೆ ಮಾತುಕತೆ ನಿಮ್ಮ ಸಂಬಂಧಗಳನ್ನು ಬಲಪಡಿಸುತ್ತೆ. ಈ ಅವಧಿಯನ್ನು ಸ್ವಯಂ ಅಭಿವೃದ್ಧಿ ಮತ್ತು ಹೊಸ ಕೌಶಲ್ಯಗಳನ್ನು ಪಡೆಯಲು ಹೆಚ್ಚು ಅನುಕೂಲಕರ ಅಂತ ಪರಿಗಣಿಸಲಾಗುತ್ತೆ. ಇನ್ನು ನಿಮಗೆ ಪರಿಹಾರ ಏನು ಅಂತ ನೋಡೋದಾದರೆ, ಗ್ರಹಣದ ಸಮಯದಲ್ಲಿ ಗಣೇಶನನ್ನು ಪೂಜಿಸುವುದು ವಿಶೇಷವಾಗಿ ಫಲಪ್ರದ ಎಂದು
ಪರಿಗಣಿಸಲಾಗಿದೆ. ಜೊತೆಗೆ ಓಂ ಗಂ ಗಣಪತಿಯೇ ನಮಃ ಎನ್ನುವಂತಹ ಮಂತ್ರವನ್ನು ನಿಯಮಿತವಾಗಿ ಪಠಿಸೋದು ಒಳ್ಳೆಯದು. ಜೊತೆಗೆ ಗ್ರಹಣದ ನಂತರ ಅಗತ್ಯ ಇರುವವರಿಗೆ ನೀರನ್ನು ದಾನ ಮಾಡಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಕುಡಿಯುವ ನೀರಿನ ಸೌಲಭ್ಯಗಳನ್ನು ವ್ಯವಸ್ಥೆ ಮಾಡೋದಕ್ಕೆ ಪ್ರಯತ್ನ ಪಡಿ. ನಿಮ್ಮಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಇಂಥ ಒಂದು ಕೆಲಸಗಳನ್ನು ಮಾಡೋದು ತುಂಬ ಒಳ್ಳೆಯದಾಗುತ್ತೆ. ಈಗ ಮಿಥುನ ರಾಶಿಯಲ್ಲಿ ಜನಿಸಿದಂತಹ ವ್ಯಕ್ತಿಗಳಿಗೆ ಸೂರ್ಯಗ್ರಹಣದ ನಂತರದ ಅವಧಿಯು ವಿಶೇಷವಾಗಿ ಪ್ರಗತಿ ಮತ್ತು ಅವಕಾಶಗಳಿಂದ ಸಮೃದ್ಧವಾಗಿರ್ಬೋದು. ಕೆಲಸದ ಸ್ಥಳದಲ್ಲಿ ನಿಮ್ಮ ಕಠಿಣ ಪರಿಶ್ರಮ ಮತ್ತು ದಕ್ಷತೆಯನ್ನು ಗುರುತಿಸಲಾಗುತ್ತೆ. ಹಿರಿಯ ಅಧಿಕಾರಿಗಳು ಮತ್ತು ನಿಮ್ಮ ಬಾಸ್ ಅಂದರೆ ಯಜಮಾನನೊಂದಿಗಿನ ನಿಮ್ಮ ಸಂಬಂಧಗಳು ಮೊದಲಿಗಿಂತ ಬಲವಾದ ಮತ್ತು ಹೆಚ್ಚು ಸಕಾರಾತ್ಮಕತೆಯನ್ನು ಪಡ್ಕೊಳ್ತವೆ. ಈ ಸಮಯದಲ್ಲಿ ನೀವು ನಿಮ್ಮ ಸಂಸ್ಥೆಯೊಳಗೆ ವಿಶ್ವಾಸಾರ್ಹ ಮತ್ತು ಸಮರ್ಥ ಉದ್ಯೋಗಿಯಾಗಿ ಹೊರಹೊಮ್ಮಬಹುದು. ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಮತ್ತು ಕೆಲಸದ ಶೈಲಿಯನ್ನು ಕೂಡ ಇಲ್ಲಿ ಪ್ರಶಂಸೆ ಮಾಡಲಾಗುತ್ತೆ. ಹೊಸ ಯೋಜನೆಗಳನ್ನು ಕೈಗೊಳ್ಳುವ ಅಥವಾ ನಿಮಗೆ ಕೊಟ್ಟಂತಹ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮ ಜ್ಞಾನ ಮತ್ತು ಕೌಶಲ್ಯಗಳನ್ನು ಹೆಚ್ಚಿಸುವ ಅವಕಾಶಗಳು ಉದ್ಭವಿಸಬಹುದು. ಇದು ಭವಿಷ್ಯದ ವೃತ್ತಿ ಜೀವನದ ಬೆಳವಣಿಗೆಗೆ ಕೂಡ ದಾರಿ ಮಾಡಿಕೊಡ್ಬೋದು. ನಿಮಗೆ ಪರಿಹಾರ ಏನು ಅಂತ ನೋಡೋದಾದರೆ, ನೀವು ಈ ಗ್ರಹಣದ ಸಮಯದಲ್ಲಿ ನಿಯಮಿತವಾಗಿ ಆದಿತ್ಯ ಹೃದಯ ಮಂತ್ರವನ್ನು ಪಠಿಸುವುದು ಹೆಚ್ಚು ಪ್ರಯೋಜನಕಾರಿ. ಹಾಗೆ ಪ್ರತಿದಿನ ಸೂರ್ಯೋದಯದ ನಂತರ ಸುಮಾರು 45 ನಿಮಿಷಗಳ ಒಳಗೆ ಇದನ್ನು ನೀವು ಪಠಿಸುವುದು ವಿಶೇಷವಾಗಿ ಶುಭ ಅಂತ ಪರಿಗಣಿಸಲಾಗುತ್ತೆ. ಇನ್ನು ನಿಮ್ಮ ಸಹೋದರಿ ಅಥವಾ ತಂದೆಯ ಚಿಕ್ಕಮ್ಮನಿಗೆ ಹಸಿರು ಬಣ್ಣದ ವಸ್ತುಗಳನ್ನು ಅಂದರೆ ಬಳೆಗಳಾದರೂ ಕೊಡ್ಬೋದು, ಬಟ್ಟೆ, ಸಿಹಿ ತಿಂಡಿಗಳು ಅಥವಾ ಇತರ ಉಪಯುಕ್ತ ವಸ್ತುಗಳನ್ನು ಕೊಡೋದು ನಿಮಗೆ ಶುಭ ಫಲಿತಾಂಶಗಳನ್ನು ತಂದುಕೊಡುತ್ತೆ. ಈಗ ಕಟಕ ರಾಶಿಯವರಿಗೆ ಈ ಸೂರ್ಯಗ್ರಹಣವು ಹೆಚ್ಚಿದ ಭಾವನಾತ್ಮಕ ಶಕ್ತಿ ಮತ್ತು ಆತ್ಮವಿಶ್ವಾಸದ ಸಮಯವನ್ನು ಸೂಚನೆ ಕೊಡುತ್ತೆ. ನೀವು ನಿಮ್ಮ ಕೆಲಸದ ಸ್ಥಳದಲ್ಲಿ ನಾಯಕತ್ವದ ಪಾತ್ರವನ್ನು ವಹಿಸಿಕೊಳ್ಳಬಹುದು. ಜೊತೆಗೆ ನಿಮ್ಮ ಗೆಳೆಯರಲ್ಲಿ ವಿಶಿಷ್ಟ ಗುರುತನ್ನು ಸ್ಥಾಪಿಸುವಲ್ಲಿ ಕೂಡ ನೀವು ಯಶಸ್ವಿಯಾಗ್ಬೋದು. ಈ ಅವಧಿಯಲ್ಲಿ ನೀವು ಹಿಂದೆ ಎಂದೂ ಕೂಡ ಊಹಿಸಿದಂತಹ ಅವಕಾಶಗಳನ್ನು ಕಾಣ್ತೀರಾ. ನಿಮ್ಮ ಕೆಲಸ ಅಥವಾ ವ್ಯವಹಾರದಲ್ಲಿ ಹೊಸ ನಿರೀಕ್ಷೆಗಳು ತೆರೆದುಕೊಳ್ಳಬಹುದು. ಆದರೆ ಈ ಸಮಯದಲ್ಲಿ ಭಾವನಾತ್ಮಕ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಅಷ್ಟೇ ನಿರ್ಣಾಯಕವಾಗಿರುತ್ತೆ. ಏಕೆಂದರೆ ಅತಿಯಾದ ಭಾವನಾತ್ಮಕ ಪ್ರತಿಕ್ರಿಯೆಯು ನಿಮ್ಮ ನಿರ್ಧಾರಗಳ ಮೇಲೆ ಪ್ರಭಾವವನ್ನು ಬೀರಬಹುದು. ನೀವು ಸಂಯಮ ಮತ್ತು ತಾಳ್ಮೆಯಿಂದ ವರ್ತಿಸಿದರೆ ಈ ಅವಧಿಯು ನಿಮಗೆ ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತೆ. ಈಗ ನಿಮಗೆ ಪರಿಹಾರ ಏನು ಅಂತ ನೋಡೋದಾದರೆ, ಈ ರಾಶಿಯಲ್ಲಿ ಅಂದರೆ ಕಟಕ ರಾಶಿಯಲ್ಲಿ ಜನಿಸಿದಂತಹ ವ್ಯಕ್ತಿಗಳಿಗೆ ಸಕ್ಕರೆ ಅಂದರೆ ನೀವು ದಾನ ಮಾಡಬೇಕಾದಾಗ ಸಕ್ಕರೆಯನ್ನು ದಾನ ಮಾಡೋದು ತುಂಬ ಶುಭ ಅಂತ ನಂಬಲಾಗುತ್ತೆ. ಅದನ್ನು ಮೀರಿ ಗ್ರಹಣದ ಸಮಯದಿಂದ ಪ್ರಾರಂಭವಾಗಿ ಕನಿಷ್ಠ 45 ದಿನಗಳವರೆಗೆ ವಿಷ್ಣು ಸಹಸ್ರನಾಮವನ್ನು ನಿಯಮಿತವಾಗಿ ಪಠಿಸುವುದು ಕೂಡ ತುಂಬ ಪ್ರಯೋಜನಕಾರಿಯಾಗಿರುತ್ತೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋನ ಮಾತ್ರ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.